ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಲ್ಲ, ನನ್ನ ಕೈಲೇನಾಗಲ್ಲ. ಮುಹೂರ್ತದ ಟೈಮ್ ಬೇರೆ ಹತ್ರ ಬಂತು. ಇನ್ನ ಯಾರು ಕರಿಯಕ್ ಬರ್ಲೇ ಇಲ್ವಲ್ಲ ಶಾಂತಿ. ಶಾಸ್ತ್ರ ಸಂಪ್ರದಾಯಗಳು ಜಾಸ್ತಿ ಇದ್ದಾಗ ಹೀಗೊಂದ್ ಸ್ವಲ್ಪ ತಡ ಆಗುತ್ತೆ. ಇನ್ನೇನ್ ಮುಗಿತಾ ಬಂದಿರ್ಬೋದು, ಕರೀತಾರಿರು. ಇಲ್ಲ, ನನ್ಗಂತೂ ಕಾದು ಕಾದು ಕೈ ಕಾಲೆಲ್ಲ ನಡ್ಕ ಶುರು ಆಗ್ತಿದೆ. ಶಾಂತಿ, ನೀನೇ ಹೋಗಿ ಅವ್ರನ್ನ ನಾನು ಬೇಗ ಕರಿಯಕ್ಕೆ ಹೇಳ್ತೀಯ ಪ್ಲೀಸ್. ಬಾ ಇಲ್ಲಿ ಬಾ, ನೀನ್ ಕೂತ್ಕೋ ಬಾ, ತಾಳ್ಮೆ ಕಳ್ಕೊಬೇಡ. ನಾವು ಶಾಸ್ತ್ರ ಸಂಪ್ರದಾಯಗಳನ್ನ ಗಡಿಬಿಡಿಲಿ ಮಾಡಿ ಮುಗಿಸ್ಬಾರ್ದು. ಅವ್ರು ಬಂದು ಕರೀತಾರೆ. ನೀನ್ ಶಾಂತವಾಗಿರು. ನಿತ್ಯ ಹೇಳಿದಾಗೆ ಮುಹೂರ್ತದ ಸಮಯ ಬಂದಾಯ್ತು. ಇನ್ನೂ ಯಾಕೆ ಯಾರು ಕರೆಯೋಕ್ಕೆ ಬಂದಿಲ್ಲ? ರೀ, ದೇವರು ನಮ್ಮ ಕರ್ಣನ ಜೀವನದಲ್ಲಿ ತುಂಬ ಆಟ ಆಡ್ಬಿಟ್ಟಿದ್ದಾನೆ. ಮಕ್ಕಳು ಕಣ್ಬಿಟ್ಟಾಗ ಬರೀ ಪ್ರೀತಿನೇ ನೋಡ್ತಾರೆ. ಆದರೆ ನಮ್ಮ ಕರ್ಣ ಯಾವಾಗಲೂ ಕಷ್ಟಗಳನ್ನೇ ನೋಡಿರೋನು. ನೀವೀಗ ಅವನಿಗೆ ದ್ರೋಹ ಮಾಡಕ್ಕೆ ಹೋದ್ರೆ ಇನ್ನು 3 ಜೀವಕ್ಕೆ ದ್ರೋಹ ಮಾಡ್ದಂಗಾಗುತ್ತೆ. ಈ ಪಾಪದ ಕೆಲಸ ಮಾಡೋದು ಬೇಡ. ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ನಿತ್ಯನ ಮದುವೆ ಮುರಿಬೇಡಿ. ಅಲ್ಲ, ನೀನೇನು ಹೇಳ್ತೀಯೋ ಅದು ಕೇಳಿಸ್ತಾ ಇದೆ, ಆದರೆ ಯಾಕೋ ಅರ್ಥವೇ ಆಗ್ತಾ ಇಲ್ಲ. ಯಾಕೆ ಗಾಬರಿ, ಏನಾಯ್ತೆ? ಬೇಡ ರೀ, ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದೆ ಥರ ಆಡಬೇಡಿ. ನನ್ನನ್ನೇ ನಾಟಕ ಆಡ್ತಿದ್ದೀನಿ ಅಂತ ಹೇಳ್ತಾ ಇದೀಯಾ? ನನ್ನನ್ನು ದುಷ್ಟ, ಪಾಪಿ, ಕ್ರೂರಿ ಅಂತ ಬಿಂಬಿಸೋಕೆ ನೋಡ್ತಾ ಇದೀಯಾ? ಏನೇ ದ್ವೇಷ ನನ್ನ ಮೇಲೆ ಇಷ್ಟೊಂದು ನಿಮಗೆ? ಬೆಳಗಿನಿಂದ ಒಳ್ಳೆ ನೆರಳಿನ ಥರ ನನ್ನ ಬೆನ್ನಿಗೆ ಅಂಟ್ಕೊಂಡಿದ್ಯಾ. ನಾನು ಎಲ್ಲೂ ಹೋಗಿಲ್ಲ, ಯಾರ ಜೊತೆನೂ ಮಾತಾಡಿಲ್ಲ, ಫೋನೂ ಇಲ್ಲ. ಯಾಕಷ್ಟು ಅನುಮಾನಿಸ್ತಾ ಇದೆಯಾ? ನನ್ನ ಕಣ್ಣೀರು ನಿಮಗೆ ತಮಾಷೆ ಅನಿಸ್ತಿದೆ ಅಲ್ವಾ? ನನ್ನ ಮೇಲೆ ಎಷ್ಟು ಬೇಕಿದ್ರು ಸೇಡ್ ತೀರಿಸ್ಕೊಳ್ಳಿ, ಜೀವ ತೆಗಿಬೇಕು ಅಂದ್ರೂ ತೆಗೀರಿ. ಆದರೆ ಇಲ್ಲಿ ನಡೀತಿರೋ ಮದುವೆಗೆ ಮಾತ್ರ ಅಡ್ಡ ಬರಬೇಡಿ. ಮಾಲ್ತಿ, ನಾನು ನಿನ್ನ ಮುಂದುಗಡೆಯಿಂದ ಅಲ್ಲಾಡೋದಿಲ್ಲ. ದೇವ್ರ ಥರ ಇಲ್ಲೇ ಕೂತಿರ್ತೇನೆ. ಸುಮ್ಮನೆ ನಾನು ದೂಷೋದು ನಿಲ್ಸು. ಅಕ್ಕ, ಬಾವಾ, ಅಕ್ಕ ಇಲ್ಲಿದ್ದೀರಾ? ಅದು ತೇಜಸ್ ಮತ್ತೆ ಅವ್ರ ಅಪ್ಪ ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ. ಕಾಣಿಸ್ತಿಲ್ಲ ಅಂದ್ರೆ ಎಲ್ಲಿ ಹೋದ್ರು? ಅದು ಗೊತ್ತಿದ್ರೆ ಗಾಬರಿ ಯಾಕಾಗ್ತಾ ಇತ್ತು? ಎಲ್ಲಿ ಹೋಗಿದಾರೋ ಯಾರಿಗೂ ಗೊತ್ತಿಲ್ಲ. ಚೂ ಮಂತ್ರ ತರ ಮಾಯ ಆಗ್ಬಿಟ್ಟಿದ್ದಾರೆ. ಬಾವಾ, ಅಲ್ಲಿ ಹುಡುಗ ಮತ್ತೆ ಅವ್ರ ಮನೆಯವ್ರು ಕಾಣಿಸ್ತಾ ಇಲ್ಲ ಅಂತ ಎಲ್ರು ಬಾಯ್ ಬಾಯ್ ಬಡ್ಕೋತಾ ಇದಾರೆ. ನೀವ್ ನೋಡಿದ್ರೆ ನಗ್ತಾ ಇದ್ದೀರಾ. ನಮ್ಗೆ ಯಾವ ಕಾರಣಕ್ಕೂ ಈ ಮದ್ವೆ ಇಷ್ಟ ಇಲ್ಲ ಸರ್. ಮಗ ಇಷ್ಟಪಟ್ಟ ಅಂತ ಮರ್ಯಾದೆನ ಅಡ ಇಡಕ್ಕಾಗತ್ತಾ? ಅವ್ರು ನಮ್ ಕ್ಲಾಸು ಕಾಸು ಎರಡಕ್ಕೂ ಸಮ ಇಲ್ಲ ಸರ್. ಹಾಗಿದ್ರೆ ನೀವು ಈ ಮದುವೆಗೆ ಒಪ್ಕೊಳ್ಳೇಬೇಕು. ಎದೆ ಎತ್ತರ ಬೆಳೆದ ಮಕ್ಕಳಿಗೆ ಸೆಟ್ ಹೊಡೆದು ನಿಂತರೆ ಎದೆಗೆ ಒದ್ದು ಹೋಗ್ತಾರೆ. ವಿರೋಧ ಮಾಡಿ ವಿಷಾದ ಪಡೋ ಹಾಗಾಗುತ್ತೆ. ಅಂದ್ರೆ ಅವಳನ್ನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ನಮಗೆ ಬುದ್ಧಿ ಹೇಳಕ್ ಕರ್ಕೊಂಡು ಬಂದ್ರ ನೀವು ಇಲ್ಲಿಗೆ? ಮದುವೆಗೆ ಒಪ್ಕೊಳ್ಳಿ ಅಂತ ಹೇಳಿದೆ, ಮದುವೆ ಮಾಡಿ ಅಂತ ಹೇಳಿದ್ನ. ಶಾಸ್ತ್ರಗಳೆಲ್ಲ ಆಗಲಿ, ಮದುವೆ ಮಂಟಪ ಕಳೆಗಟ್ಟಲಿ, ಎಲ್ಲರ ಕೈಲೂ ಅಕ್ಷತೆ ಕಾಳು ಬರಲಿ, ಆಮೇಲೆ ನೀವು ಅಂದ್ಕೊಂಡಾಗೇ ಆಗಲಿ. ಆದ್ರೆ ಇಷ್ಟೆಲ್ಲ ಮಾಡಿ ತೇಜಸ್ನ ಅಲ್ಲಿಂದ ಕರ್ಕೊಂಡು ಹೋಗೋದೇ ಆಗಿದೆ ಸರ್. ಕರೆದ್ರೆ ಬರೋರನ್ನ ಕರ್ಕೊಂಡು ಹೋಗ್ಬೋದು, ತಿರುಗಿ ಬೀಳೋರನ್ನ ಎತ್ತಾಕೊಂಡು ಹೋಗ್ಬೇಕಲ್ವಾ? ಚಟ್ಟ ಕಟ್ಟಾಗಿದೆ, ಹೆಣ ಇಟ್ಟಾಗಿದೆ, ಇನ್ನೆರಡೇ ಕೆಲಸ ಬಾಕಿ. ಚಿತೆ ಏರಿಸೋದು, ಬೆಂಕಿ ಇಡೋದು. ಫೋನ್ ಮಾಡಿದೆ, ಅವ್ರ ಫೋನು ಸಿಕ್ತಿಲ್ಲ. ಅವರು ರೂಮ್ ಹತ್ರ ಇರ್ಬೋದು, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ರೂಮಲ್ಲಿ ಜೊತೆ ನಾನೇ ಇದ್ದೆ, ಅದಾದ್ಮೇಲೆ ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಂಗೆ ದಿಕ್ಕೇ ತೋಚ್ತಿಲ್ಲ ಸರ್. ಇವಾಗ ಏನ್ ಮಾಡೋದು? ಬನ್ನಿ ಮಂಟಪದ ಹತ್ರ ಹೋಗೋಣ, ಯಾರಿಗಾದ್ರೂ ಗೊತ್ತಿರ್ಬೋದು. ಸಿಕ್ಕದ್ನ ಅಲ್ಲೂ ಎಲ್ಲೂ ಕಾಣಿಸ್ಲಿಲ್ಲ. CCTVನೂ ಚೆಕ್ ಮಾಡಿಸಿದ್ವಿ, ಆದ್ರೆ ಡೆಕೋರೇಷನ್ ಮಾಡುವಾಗ ಎಲ್ಲ ಆಫ್ ಮಾಡಿಸಿದ್ರಂತೆ.
ಮತ್ತೆಲ್ಲೂ ಆನ್ ಮಾಡ್ಲಿಲ್ವಂತೆ. ತೇಜಸ್ ಇಲ್ಲ, ಅವ್ರ ಅಪ್ಪ ಅಮ್ಮನೂ ಇಲ್ಲ, ಏನೋ ಮಾಡೋದು. ನಾನು ಕಾಲ್ ಮಾಡ್ತೀನಿ. ನೀವೀಗ ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ತೇಜಸ್ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಅವ್ರ ಅಪ್ಪ ಅಮ್ಮನ ಫೋನ್ ಸ್ವಿಚ್ ಆಫ್ ಇದೆ. ಕರ್ಣ, ನಿತ್ಯ ಈ ವಿಷಯನ ಹೇಗೆ ತಗೋತಾಳೋ ಏನೋ, ಅವಳು ಹೇಗೋ ಹೇಳೋದು. ಬೇಡ ಬೇಡ, ನಿತ್ಯಗೆ ವಿಷಯ ಗೊತ್ತಾಗೋದು ಬೇಡ. ನಿತ್ಯಗಾಗ್ಲಿ ಶಾಂತಿಗಾಗ್ಲಿ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ನೋಡ, ಮೊದಲು ತೇಜಸ್ ಅಲ್ಲಿದ್ದಾನೆ ಅಂತ ಹುಡುಕು. ಈ ವಿಷಯ ನಮ್ಮಲ್ಲಿ ಮಾತ್ರ ಇರಲಿ, ಯಾರಿಗೂ ಗೊತ್ತಾಗಬಾರ್ದು. ಏನ್ ಗೊತ್ತಾ, ಅವಾಗ ತಾನೇ ಮಾಡಿದ್ದ ಬಿಸಿ ಬಿಸಿ ಹೋಳಿಗೆಗೆ ತುಪ್ಪ ಹಾಕೊಂಡು ತಿಂದ್ರೆ ನಾಲ್ಗೆಗೆ ಹೇಗೆ ಸಿಹಿ ಇಷ್ಟ ಆಗುತ್ತೋ, ಈ ವಿಷಯನ ಯಾರಿಗೆ ಹೇಳಿದ್ರೆ ಅದೇ ಹೋಳಿಗೆ ಹಾಗಲಕಾಯಿ ಆಗುತ್ತೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಆಹಾ, ಆಲ್ ದಿ ಬೆಸ್ಟ್ ಟು ಮೀ. ಹೇಳೇ ಸರ್, ಮಾವ ಎಲ್ಲೂ ಕಾಣಿಸ್ತಿಲ್ಲ. ನೀವೀಗ ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಯಾಕೆ ಸರ್ ಹೀಗಾಗ್ತಿದೆ? ಒಂದು ವೇಳೆ ಮದುವೆ ನಡೆದಿಲ್ಲ ಅಂದ್ರೆ ಅಜ್ಜಿ ಇರಲ್ಲ ಸರ್. ಅವ್ರಿಗೇನಾದ್ರೂ ಆಯ್ತು ಅಂದ್ರೆ ಅಕ್ಕ ತಡ್ಕೊಳ್ಳಲ್ಲ ಸರ್. ಅವ್ರಿಬ್ರು ಇಲ್ದೆ ನಾನಂತೂ ಖಂಡಿತವಾಗ್ಲೂ ಇರಲ್ಲ ಸರ್. ನಿಧಿ, ಪ್ಲೀಸ್ ನೀವು ಹಾಗೆಲ್ಲ ಮಾತಾಡಬೇಡಿ. ನಿಮ್ಮ ಅಕ್ಕಂಗಾಗ್ಲಿ ಅಜ್ಜಿಗಾಗ್ಲಿ ನಾನು ಏನೂ ಆಗೋದಕ್ಕೆ ಬಿಡಲ್ಲ. ಭಾವನೆ ಕಾಣಿಸ್ತಿಲ್ಲ ಸರ್. ಖಾಲಿ ಮಂಟಪದಲ್ಲಿ ಇನ್ಯಾವ ಕನ್ಸು ಉಳಿಯುತ್ತೆ? ಮುಗ್ದೋಯ್ತಾ ಸರ್? ಮುಗ್ದೋಗೋದಕ್ಕೆ ಯಾವುದು ಶುರುನೇ ಆಗಿಲ್ಲ ನಿಧಿ. ಅದೇನೇ ಆಗ್ಲಿ, ಇದೇ ಜಾಗದಲ್ಲಿ ನಿಮ್ಮ ಅಕ್ಕನ ಮದುವೆ ನಡೆಯುತ್ತೆ. ಬೆಟ್ಟದಂತ ಸಮಸ್ಯೆ ಇದ್ರು ಅದನ್ನ ನಿವಾರಿಸೋ ಜವಾಬ್ದಾರಿ ನಂದು. ಇದು ನಾನು ನಿಮಗೆ ಕೊಡ್ತಿರೋ ಮಾತು. ನಿಮ್ ಯಾರಿಗೂ ಏನೂ ಆಗಲ್ಲ, ನನ್ನ ಮಾತು ನಂಬಿ. ಅಲ್ಲಿ ಏನ್ ನಡೀತದೆ ಅಂತ ನಾನು ನೋಡ್ಕೊಂಡ್ ಬರ್ತೀನಿ. ಅಲ್ಲ, ಮುಹೂರ್ತದ ಟೈಮೇ ಮೀರೋಯ್ತಲ್ಲ, ಇನ್ನೇನ್ ಶಾಸ್ತ್ರ? ಪುಟ ಪುಟ ಹಾಗೆಲ್ಲ ಹೋಗ್ಬಾರ್ದು. ನೀ ಕೂತ್ಕೋ, ನಾ ಹೋಗಿ ನೋಡ್ಕೊಂಡ್ ಬರ್ತೀನಿ. 1 ನಿಮಿಷ ಕೂತಿರು. ಕರುನಾಡ ಕಣ್ಣ